ಕಲಬುರಗಿ ಜಿಲ್ಲೆಯ ಆರ್ಥಿಕತೆ ನಿರ್ಧಾರವಾಗೋದೇ ತೊಗರಿ ಬೆಲೆ ಮೇಲೆ. ಈ ತೊಗರಿ ನಾಡೆಂದು ಹೆಸರಾಗಿರುವ ಕಲಬುರಗಿ ಜಿಲ್ಲೆಯಲ್ಲಿ ಅನ್ನದಾತರ ಮೊಗದಲ್ಲಿ ಮಂದಹಾಸ ಕಾಣಬೇಕಾದ್ರೆ ತೊಗರಿ ಬಂಪರ್ ಬೆಳೆ ಬರಬೇಕು. ಆದರೆ ಇತ್ತ ಕಡೆ ಮಳೆ ಸುರಿದ ಹಿನ್ನೆಲೆಯಲ್ಲಿ ಅತಿವೃಷ್ಟಿಯಾಗಿದೆ. ಇದರಿಂದ ಸಾರ್ವಜನಿಕ ರೈತ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತೊಗರಿ ಬೆಳೆ, ಉದ್ದು, ಹೆಸರು ಸಂಪೂರ್ಣವಾಗಿ ಅತಿವೃಷ್ಟಿಯಿಂದ ನೀರು ಪಾಲಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಕಲಬುರಗಿ ಜಿಲ್ಲೆಯನ್ನು ಅತಿವೃಷ್ಟಿ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ರೈತರಿಗೆ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತ ಕಲಬುರಗಿಯಲ್ಲಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಅಧ್ಯಕ್ಷರಾದ ಪದ್ಮಿನಿ ಕಿರಣಗಿ, ಕಾರ್ಯದರ್ಶಿ ಶಾಂತಾ ಸರಳಗಿಯವರು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ತಿಳಿಸಿದ್ದಾರೆ. ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರುಗಳು, ಜಿಲ್ಲೆಯ ವಾಣಿಜ್ಯ ಬೆಳೆಗಳಾದ ತೊಗರಿ, ಉದ್ದು, ಹೆಸರು, ಸೋಯಾ ಬಿತ್ತನಿಕೆ ಮಾಡಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಹಾಗೆ ಮಳೆಯಿಂದ ಎಲ್ಲ ಬೆಳೆಗಳು ಕೊಚ್ಚಿ ಹೋಗಿವೆ. ಜಿಲ್ಲೆಯಲ್ಲಿ ಸುಮಾರು ತೊಗರಿ 5,95,150 ಹೆಕ್ಟರ್, ಹೆಸರು 50,121 ಹೆಕ್ಟರ್, ಉದ್ದು 30,890 ಹೆಕ್ಟರ್, ಸೋಯಾಬೀನ್ 23,440 ಹೆಕ್ಟರ್, ಹತ್ತಿ 98,550 ಹೆಕ್ಟರ್ ಬಿತ್ತನೆಯಾಗಿರುವುದು. ಬಿತ್ತನೆಗೆ ಬೀಜ, ಗೊಬ್ಬರ, ಲಾಗೋಡಿ ಹಾಕಿ ಕೈಚಲ್ಲಿ ರೈತ ಕೂತಿದ್ದಾನೆ. ಅತಿವೃಷ್ಟಿಯಿಂದ ಎಲ್ಲ ವಾಣಿಜ್ಯ ಬೆಳೆಗಳು ಹಾಳಾಗಿ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ತಂಡ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಬೆಳೆಗಳ ಸಮೀಕ್ಷೆ ನಡೆಸಿ ರೈತರಿಗೆ ಪರಿಹಾರ ಕೊಡಬೇಕೆಂದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಒತ್ತಾಯ ಮಾಡಿದ ಬೆಳೆ ಹಾನಿಯ ಪರಿಹಾರವನ್ನು ಕೋರಿ ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ತೊಗರಿ ನಾಡು ಅನ್ಸ್ಕೊಂಡಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯಲ್ಲಿ ಈ ವರ್ಷ ಸುಮಾರು ತೊಗರಿ, ಉದ್ದು, ಹೆಸರು, ಸೋಯಾಬೀನ್ ಇವು ಏನು ರೊಕ್ಕದ ಬೆಳೆಗಳವ ಇವೆಲ್ಲವೂ ಸಹಿತ ಹಾಳಾಗಿ ಹೋಗಿರೋದು ಅತಿವೃಷ್ಟಿಯಿಂದ. ಒಂದು ಕಡೆ ಅತಿವೃಷ್ಟಿ ಆದರೆ ಒಂದು ಕಡೆ ಬರ. ಹೀಗಾಗಿ ರೈತ ಬಹಳ ಕಂಗಾಲಾಗಿ ಇವತ್ತು ನೆಲಕಸ್ತಕ್ಕಂಥ ಪ್ರಸಂಗ ಬಂದಿದೆ. ಹಾಗಾಗಿ ನಾವು ಹೋದ ವರ್ಷ ತೊಗರಿ ಬೆಳೆ ಬಂದ್ರೂ ಸಹಿತ ನೆಟೆ ಆಯಿತು, ಬಂದ ಬೆಳೆಗೆ ತಕ್ಕ ಬೆಲೆ ಸಿಗಲಿಲ್ಲ. ಹಾಗಾಗಿ ಆ ವರ್ಷ ಆತ ಕುಗ್ಗಿದ್ದ. ಹಲವಾರು ರೈತರು ಆತ್ಮಹತ್ಯೆಗಳನ್ನ ಮಾಡ್ಕೊಂಡಿದ್ರು. ಈ ವರ್ಷ ಏನಾದರೂ ಆಸೆ ಇಟ್ಕೊಂಡಿದ್ದ ರೈತ, ತೊಗರಿ ಬರ್ತದ, ಸೋಯಾಬೀನ್ ಬರ್ತದ, ಹೆಸರು ಬರ್ತದ, ಇವೆಲ್ಲ ನಮಗೆ ರೊಕ್ಕದ ಬೆಳೆ ಅಂತ ಆಸೆ ಇಟ್ಕೊಂಡು ಬೇಗನೆ ಬಿತ್ತಣಿಕೆ ಮಾಡಿದರು. ಹಾಗಾಗಿ ಆದರೂ ಸಹಿತ ಈ ವರ್ಷವೂ ಸಹಿತ ರೈತನಿಗೆ ನೆಲಕಚ್ಚತಕ್ಕಂಥ ಒಂದು ಪ್ರಸಂಗ ನಮ್ಮ ಪ್ರಕೃತಿ ತಂದೊಡ್ಡಿತ್ತು. ಹಾಗಾಗಿ ಈ ನಾವು ಸರ್ಕಾರಕ್ಕೆ ಏನು ಮನವಿ ಮಾಡ್ಕೋತೀವಿ ಅಂತಂದ್ರೆ, ಈ ಬೆಳೆ ಹಾನಿಯಾಗಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡಬೇಕು. ಮತ್ತು ಜಿಲ್ಲೆಗೆ ವಿಶೇಷ ಒಂದು ಪ್ಯಾಕೇಜನ್ನು ಕೊಡಬೇಕು. ಮತ್ತು ರೈತ ಏನು ಸಾಲ ಮಾಡಿದಾನ ಆ ಸಾಲ ಮನ್ನಾ ಮಾಡಬೇಕು. ಮತ್ತು ರೈತರ ಬೆಳೆ ಹಾನಿಗೊಳಗಾಗಿರ್ತಕ್ಕಂಥದ್ದು ಬೆಳೆಗಳನ್ನು ಸಮೀಕ್ಷೆ ಮಾಡಿ ಅವರಿಗೆ ತಕ್ಕ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಬೇಕು. ಗದ್ದೆಗಳಲ್ಲಿ ಕೆಲಸ ಮಾಡುವುದು ಅದು ಸಹ ಒಂದು ಉದ್ಯೋಗ ಖಾತ್ರಿ ಕೆಲಸದಲ್ಲಿ ಅದನ್ನು ಪರಿಗಣಿಸ್ಕೋಬೇಕು. ಹಾಗೆ ಈ ಅಂಗನವಾಡಿ ಶಾಲೆಗಳು ಬಿದ್ದು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅವುಗಳನ್ನೆಲ್ಲ ಬಹಳ ಶಿಥಿಲವಾದಂಥ ಒಂದು ಪರಿಸ್ಥಿತಿ, ಅವುಗಳ ರಿಪೇರಿ ಮಾಡ್ತಕ್ಕಂಥ ಕೆಲಸ ಆಗಬೇಕು. ರೈತ ಪ್ರತಿ ಹಂತದಲ್ಲೂ ವರ್ಷ ದಿನವೂ ಸಹಿತ ಆತ್ಮಹತ್ಯೆಗೊಳಗಾಗ್ತಾ ಇದ್ದಾನೆ. ಯಾಕಂದರೆ ಅವನು ಮಾಡಿರ್ತಕ್ಕಂಥ ಬೀಜ, ಗೊಬ್ಬರ ಮತ್ತು ಕ್ರಿಮಿನಾಶಕಗಳನ್ನಂತೂ ಸಾಲ ಮಾಡಿ ತೆಗೆದುಕೊಂಡು ಸಾಲ ಮುಟ್ಟಿಸ್ಲಿಕ್ಕೆ ಆಗಲಾರ್ದಂಥ ಪರಿಸ್ಥಿತಿಯಿಂದ ಆತ ಆತ್ಮಹತ್ಯೆಗೊಳಗಾಗ್ತಾ ಇದ್ದಾನೆ. ಆತ್ಮಹತ್ಯೆಗೊಳಗಾಗಿರ್ತಕ್ಕಂಥ ರೈತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಧನವನ್ನು ಕೊಡಬೇಕಂತಕ್ಕಂಥದ್ದು ನಾವು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ಒತ್ತಾಯ ಮಾಡ್ತೀವಿ. ಹಾಗೆಯೇ ಸಹಿತ ನಾವು ಮುಂದಿನ ಈ ಏನು ಹಿಂಗಾರು ಬೆಳೆ ಅದಲ್ಲ, ಹಿಂಗಾರು ಬೆಳೆಗಳಿಗೆ ಬೀಜ, ಗೊಬ್ಬರ, ಕ್ರಿಮಿನಾಶಕ ಇದು ಫ್ರೀಯಾಗಿ ಪುಕ್ಕಟ್ಟೆಯಾಗಿ ಸರ್ಕಾರ ನಮ್ಮ ರೈತರಿಗೆ ಒದಗಿಸಿದೆ. ಆದರೆ ರೈತ ಸ್ವಲ್ಪ ಚೇತರಿಸಿಕೊಳ್ಬೋದು ಅಂತಕ್ಕಂಥದ್ದನ್ನು ನಾವು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀವಿ. ಈ ಮುಂದಿನ 17ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿಗೆ ಬರ್ತಾ ಇದ್ದಾರೆ. ಅವರು ಬರುವುದರೊಳಗಾಗಿ ನಮ್ಮ ಈ ರೈತರ ಒಂದು ಏನು ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಿದ್ದೇ ಆದರೆ ನಾವು
ನಾವು ಅದನ್ನು ಕೈ ಬಿಡ್ತೀವಿ. ಇಲ್ಲದೆ ಹೋದರೆ ನಾವು ಸಹಿತ ಈ ರೈತ ಸಂಘದವರು ಏನು ಹೋರಾಟಕ್ಕೆ ಕೂತಿದ್ದಾರೆ, ಅವರು ಧರಣಾ ಕೂತಿದ್ದಾರೆ, ಅವರೊಂದಿಗೆ ನಾವು ಸಹಿತ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯವರು ಕೈ ಜೋಡಿಸಿ ಅವತ್ತಿನ ದಿನ ನಾವು ಸಹಿತ ಅವತ್ತು ಮಾನ್ಯ ಮುಖ್ಯಮಂತ್ರಿಯವರು ಅಲ್ಲಿ ತನಕ ನಮ್ಮ ಸಮಸ್ಯೆಗೆ ಸ್ಪಂದಿಸದೇ ಇದ್ದರೆ ನಾವು ಸಹಿತ ಅವತ್ತು ಪ್ರತಿಭಟನೆ ಮಾಡ್ತೀವಿ, ಅವರೊಂದಿಗೆ ನಾವು ಕೈ ಜೋಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ತೊಗರಿ ಮತ್ತು ಇದು ಹೆಸರು ಮತ್ತು ಉದ್ದದ್ದು ಬಂದು ಭಾಳ ಕೆಳಮಟ್ಟದಲ್ಲಿ ಅದು ಕೈ ಬರ್ತದಂತ ಭರವಸೆ ನಮ್ದಿಲ್ಲ. ಯಾಕಂದ್ರೆ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ಅದು ನೆಟ್ಟೆಯಾಗಿ ಹೋಗ್ಬೋದು. ಅದು ಸಹ ಕೈ ಹಂಗಾದ್ರೆ ಮೇಡಮ್ ಇನ್ನು ಅತಿವೃಷ್ಟಿಯಿಂದ ಇದು ಸಮೀಕ್ಷೆ ನಡೀತಾ ಇಲ್ಲ, ಏನು ಡಿಸೋರಿ ಮನೆ ಅದನ್ನೇ ಹೇಳ್ತಾ ಇದ್ದೀವಿ ಸರ್. ಫಸ್ಟ್ ಹೇಳ್ಬೇಕಂದ್ರೆ ಬೆಳೆ ನಷ್ಟ ಪರಿಹಾರ ಸಮೀಕ್ಷೆ ಆಗಬೇಕು. ಮೊದಲನೇ ಮುಖ್ಯ ಅಂಶನೇ ನಮ್ಗೆ ಸಮೀಕ್ಷೆ ಮಾಡಬೇಕು. ಅಂಕಿ ಅಂಶಗಳು ಅಂದಾಜಿನ ಮೇಲೆ ನಾವು ಇವೆಲ್ಲ ನಾವು ಹೇಳವು. ಮೊದಲನೇದಾಗಿ ಏನ್ ಮಾಡಬೇಕು, ಸಮೀಕ್ಷೆ ಮಾಡಬೇಕು. ಎಷ್ಟಾಗಿದೆ ಅನ್ನೋದು ಸಮೀಕ್ಷೆ ಆದ್ಮೇಲೆ ಯಾವ್ಯಾವ ಬೆಳೆಗೆ ಬೆಲೆಗಳು ಕೊಡ್ಬೇಕನ್ನೋ ಪರಿಹಾರ ಆವಾಗ ಒದಗಿಸ್ಬೇಕು ಅನ್ನೋದು ಪರಿಹಾರ. ಆಮೇಲೆ ನಾವು 7 ಲಕ್ಷ ಹೆಕ್ಟೇರ್ ಪ್ರದೇಶನಾಗ ಎಲ್ಲ ವಾಣಿಜ್ಯ ನಾವು ಒಂದು ರೀತಿ ರೈತರಿದ್ದೀವಿ. ತನಕ ಸ್ಪಂದಿಸಿದ್ರು ಸರಿ, ಸ್ಪಂದಿಸಿದ್ರೆ ನಾವು ರೈತರ ಜೊತೆಗೆ ರೈತ ಸಂಘಟನೆ ಜೊತೆಗೆ ನಾವು ಮಾಡಿದ. ಈ ಸುದ್ದಿಗೋಷ್ಠಿಯಲ್ಲಿ ಸುಜಾತಾ ಕರಡಿಹಳ್ಳಿ, ಚಂದಮ್ಮ ಗೋಳ, ಸಿದ್ದಮ್ಮ ಬಂಕೂರ್ ಹಾಗೂ ಇನ್ನಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.